ನಾವೆಲ್ಲ ಬೆಂಗಳೂರು ಮೈಸೂರು ಹೈವೇಲಿ ಓಡಾಡಬೇಕಾದ್ರೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತದೆ. ಆದರೆ ಈ ದೇವಸ್ಥಾನದ ಮಾಹಿತಿ ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಪ್ರಧಾನ ಅರ್ಚಕರಿಗೆ ಕೇಳಕ್ಕೆ ಬಂದಿದ್ದೆ. ಆ ಮಾಹಿತಿ ತುಂಬಾ ಇದೆ. ಹಾಗಾಗಿ ನಾನು ಪ್ರಧಾನ ಅರ್ಚಕರ ಜೊತೆ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಸಂಪೂರ್ಣ ವಿಡಿಯೋ ನೋಡೋದನ್ನ ಮರೆಯೋಕೆ ಹೋಗಬೇಡಿ. ಯಾಕಂದರೆ ಈ ದೇವಸ್ಥಾನದ ಇಂಚಿಂಚು ಮಾಹಿತಿನೂ ಸಹ ನಿಮಗೆ ಕೊಡ್ತಾ ಬರ್ತಿದ್ದಾರೆ ನಮ್ಮ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಬನ್ನಿ ಈಗ ನಾವು ಅವ್ರನ್ನೇ ಡೈರೆಕ್ಟಾಗಿ ಹೋಗಿ ಮಾತಾಡ್ಸೋದ. ಸ್ವಾಮಿಗಳೇ ನಮಸ್ಕಾರ. ನಮಸ್ತೆ. ಮೈಕ್ ಹಾಕೋಬಿಡ್ತೀರಾ ಇಲ್ಲಿ ಈ ಕಡೆ ಹಾಕ್ಲಾ? ಎಲ್ಲಾದ್ರೂ ಸರಿ, ಅದು ಒಂದೇ ಕಡೆ ಇದ್ರೆ ವಾಯ್ಸ್ ಚೆನ್ನಾಗಿ ಸರಿ ಇರ್ತದೆ ಅಂತ. ನಿಜ. ನಮಸ್ಕಾರ ಸ್ವಾಮಿಗಳೇ. ನಮಸ್ತೆ. ನಿಮ್ಮ ಹೆಸರು? ರಂಗನಾಥನ್ ಅಂತ. ನೀವೇನೋ ಪ್ರಧಾನ ಅರ್ಚಕರು? ಹೌದು. ಈ ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡ್ತೀರಾ? ಹೇಳಿ ಸ್ವಾಮಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಈ ಕ್ಷೇತ್ರ ಬಂದು ಮಣಿಕರ್ಣಿಕ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ಅಂತ. ಮಣಿಕರ್ಣಿಕ ಅಂದರೆ ದಕ್ಷಿಣದಲ್ಲಿ ಪಾರ್ವತಿ ಹೋಮಕುಂಡದಲ್ಲಿ ಪ್ರಾಣಾರ್ಪಣೆ ಮಾಡಿದಾಗ ಪರಮೇಶ್ವರ ಕೋಪದಲ್ಲಿ ಕೈಲಾಸದಲ್ಲಿ ತಾಂಡವ ನೃತ್ಯ ಆಡ್ತಾರೆ. ಆಗ ಅವರ ದೇಹದ ಎಲ್ಲ ಭಾಗಗಳು ಗಟ್ಟಿಯಾಗಿ ಆ ಕೈಗಟ್ಟಿದ ರುದ್ರಾಕ್ಷಿ ಚದರಿ ಭೂಮಿಯಲ್ಲಿ ಬೀಳುತ್ತೆ. ಅಂಥ ಒಂದೊಂದು ಮಣಿಗಳು ಬಿದ್ದಂಥ ಭಾಗವನ್ನು ಮಣಿಕರ್ಣಿಕ ಅಂತ ಕರ್ತಾರೆ. ನಮ್ಮ ಕರ್ನಾಟಕದಲ್ಲಿ 2 ಕ್ಷೇತ್ರ ಇದೆ. ಟಿ ನರಸೀಪುರ ಒಂದು ಮತ್ತು ಈ ಬಾಬರಾಯನ ಕೊಪ್ಪಲು ಒಂದು. ಅಲ್ಲಿ ಟಿ ನರಸೀಪುರದಲ್ಲಿ ಅಗತ್ಯೇಶ್ವರ ಮತ್ತು ಗುಂಜಾ ನರಸಿಂಹಸ್ವಾಮಿ ಅಂತಿದೆ. ಇಲ್ಲಿ ಕಾಶಿ ವಿಶ್ವನಾಥ ಮತ್ತು ಗುಂಜಾ ನರಸಿಂಹಸ್ವಾಮಿ ಅಂತಿದೆ. ಅಲ್ಲಿ ಅಗತ್ಯ ಮಹಾಮುನಿಗಳು ಅಗತ್ಯೇಶ್ವರ ಸ್ಥಾಪನೆ ಮಾಡಿದ್ರಂತೆ. ಇಲ್ಲಿ ಬಂದು ಅದೇ ಅಗತ್ಯ ಮುನಿಗಳು ಕಾಶಿ ವಿಶ್ವನಾಥ ಸ್ಥಾಪನೆ ಮಾಡಿದರೆ. ಈ ಕ್ಷೇತ್ರ ಬಂದು ಕಾವೇರಿ ತೀರದಲ್ಲಿರುವಂಥ ಮಣಿಕರ್ಣಿಕ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇದರ ಪುರಾತನವಾದ ಹಿನ್ನೆಲೆ ಏನು ಅಂದರೆ, ಇದು ರಾಮಾಯಣ ಕಾಲದವರೆಗೂ ಹಿಂದೆ ಹೋಗುತ್ತೆ. ರಾಮಾಯಣ ಕಾಲದಲ್ಲಿ ಸೀತೆ ಲಂಕೆಗೆ ಹೋಗಲಿಲ್ವಂತೆ. ಅವರ ಪರವಾಗಿ ವೇದವತಿ ಅನ್ನೋರು ಲಂಕೆಗೆ ಹೋಗಿ ರಾವಣ ಹತ್ರ ತುಂಬ ಕಷ್ಟಪಡ್ತಾರೆ. ಆ ನಂತರ ಯುದ್ಧ ಎಲ್ಲ ಮುಗಿದ ಮೇಲೆ ಮತ್ತೆ ಅಗ್ನಿ ಪ್ರವೇಶ ಮಾಡಿದಾಗ ಆ ವೇದವತಿ ಅನ್ನೋರು ಅಗ್ನಿ ಹೋಗಿ ಅಲ್ಲಿಂದ ಸೀತೆ ಹುಟ್ಟಿ ಬರ್ತಾರಂತೆ. ಆವಾಗ ರಾಮನಿಗೆ ಹೇಳ್ತಾರೆ, ನೋಡಿ ಇವ್ರು ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಇವ್ರಿಗೆ ನೀವೇನಾದ್ರು ವರ ಕೊಡಿ ಅಂದಾಗ ರಾಮಚಂದ್ರ ಅವ್ರು ಕೇಳ್ತಾರಂತಪ್ಪ ನಿನಗೇನು ಬೇಕು ಅಂದಾಗ, ನೋಡಿ ನಾನು ನಿಮಗೆ ಇಷ್ಟಪಟ್ಟಿದ್ದೀನಿ, ನೀವು ನನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾರೆ. ಯಾರೋ ವೇದವತಿ ರಾಮಚಂದ್ರ ಕೇಳ್ತಾರೆ. ಆಗ ರಾಮಚಂದ್ರ ಹೇಳ್ತಾರೆ, ಇಲ್ಲಮ್ಮ ಈ ಇದರಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಈಗ ನಾನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸ ಆಗಿಬಿಡ್ತೀನಿ, ಆವಾಗ ನೀವು ನನ್ನನ್ನು ಮದುವೆ ಆಗ್ಬೋದು, ಅಲ್ಲಿವರೆಗೂ ನೀವು ಕಲಿಯುಗದಲ್ಲಿ ಕಾಯ್ತಾ ಇರಿ ಅಂತಂತೆ. ಆಗ ಅವರು ಕಲಿಯುಗದಲ್ಲಿ ಅಗಾಚರಾಜನ ಮಗಳಾಗಿ ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಈ ಒಂದು ನಡೆದ ಘಟನೆ. ಅಲ್ಲಿ ಅವರು ಆಕಾಶರಾಜನ ಮಗಳ ಪದ್ಮಾವತಿಯಾಗಿ ಹುಡ್ತಾರಂತೆ. ಸೊ ಅವರನ್ನು ವಿಷ್ಣು ಮದುವೆ ಆಗಬೇಕಾಗಿತ್ತು. ಇದಕ್ಕೊಂದು ಕಾರಣ ಬೇಕು. ಅದಕ್ಕೆ ಏನು ಮಾಡಿದೆ, ಇಲ್ಲಿ ಎಲ್ಲ ಋಷಿಮುನಿಗಳು ಸೇರಿ ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನು ಯಾಗ ಮಾಡೋಣ? ಬ್ರಹ್ಮ ಇದ್ದಾನೆ, ವಿಷ್ಣು ಇದ್ದಾರೆ, ಮಹೇಶ್ವರ ಇದ್ದಾರೆ, ಯಾರು ದೊಡ್ಡವರು, ಅವರಿಗಾಗಿ ನಾವು ಒಂದು ಯಾಗವನ್ನು ಮಾಡಬೇಕು. ಯಾರಿಗೆ ಮಾಡೋಣ ಅನ್ನೋ ಸಂಶಯ ಎಲ್ಲ ಋಷಿಮುನಿಗಳು ಬಂದಾಗ ಅವರೇನು ಮಾಡ್ತಾರೆ, ಬ್ರಹ್ಮನ ಮಾನಸ ಪುತ್ರರಂಥ ಭೃಗುಮಾರ್ಚಗಳನ್ನು ಸೆಲೆಕ್ಟ್ ಮಾಡ್ತಾರೆ. ನೀವು ನೋಡಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಿ ಇವರಲ್ಲಿ ಯಾರು ದೊಡ್ಡವರು ಅಂತ ನಮ್ಗೆ ಹೇಳಿ, ನಾವು ಅವರಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಹೋಮ ಮಾಡಬೇಕು ಅಂತಂದೆ, ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂದಾಗ. ಆಗ ಅವ್ರು ಹೇಳ್ತಾರೆ, ಭೃಗುಮಾರ್ಚ ಬೇಡಿ, ತ್ರಿಮೂರ್ತಿಗಳನ್ನು ನಾವು ಪರೀಕ್ಷೆ ಮಾಡೋದು ಬೇಡ ಅಂತ ಎಲ್ಲೆಲ್ಲೋ ಹೋಗುತ್ತೆ ಅಂದಾಗ, ಇಲ್ಲ ಇದು ವಿಧಿ ನಿಯಮ, ನೀವು ಮಾಡಲೇಬೇಕು ಅಂತಂದಾಗ ಅವ್ರು ಎಲ್ಲರಿಗೂ ಒಪ್ಕೊಂಡು ಏನು ಮಾಡ್ತಾರೆ, ಮೊಟ್ಟ ಮೊದಲು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಸಂಗೀತದ ಜನಕರು, ಅವರಿಂದನೇ ಸಂಗೀತ ಹುಟ್ಟು ಬಂದದ್ದು. ಅವ್ರೇನು ಮಾಡ್ತಾರೆ, ಸಂಗೀತದಲ್ಲಿ ಮುಳುಬಿಟ್ಟಿರ್ತಾರಂತೆ. ಎಷ್ಟೋ ಕಾಲ ಇವ್ರು ನಿಂತ್ಕೊಂಡು ಭೃಗುಮಾರ್ಚ ಕೈ ನಿಂತ್ಕೊಂಡು, ಅಪ್ಪ ನಾನು ಬಂದಿದ್ದೀನಿ, ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಬ್ರಹ್ಮ ಸರಸ್ವತಿ ಇಬ್ಬರು ಇವರ ಮಾತನ್ನು ಕಿವಿಗೆ ಹಾಕೊಳ್ಳಲ್ವಂತೆ. ಎಷ್ಟೊತ್ತಿದ್ರು ನೋಡಿ 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 ಅವ್ರಿಗೂ ಕೋಪ ಬಂದು ಕಡೆಗೆ ಬ್ರಹ್ಮನಿಗೆ ಶಾಪ ಕೊಟ್ಬಿಡ್ತಾರೆ, ನಿನಗೆ ಪ್ರಪಂಚದಲ್ಲಿ ಎಲ್ಲೂ ದೇವಸ್ಥಾನ ಇಲ್ಲದೆ ಹೋಗಲಿ ಮತ್ತು ಪೂಜೆ ಇಲ್ಲದೆ ಹೋಗಲಿ ಅಂದೆ. ಅದಕ್ಕೆ ಬ್ರಹ್ಮನಿಗೆಲ್ಲೂ ಶಾತವರ ದೇವಸ್ಥಾನಗಳಿಲ್ಲ ಮತ್ತು ಪೂಜೆಗಳಿಲ್ಲ. ಆ ನಂತರ ಏನು ಮಾಡ್ತಾರೆ, ಬ್ರಹ್ಮ ಹೇಗಾಯಿತು, ಶಿವನ ಪರಿಸ್ಥಿತಿ ಏನು ನೋಡೋಣ ಅಂತ ಶಿವನ ಹತ್ರ ಬಂದಾಗ ಶಿವ ಪಾರ್ವತಿ ಇಬ್ಬರು ತಾಂಡವ ನೃತ್ಯ ಆಡ್ತಾ ಇರ್ತಾರೆ. ಅವರು ನೋಡ್ತಾರೆ, ನಮಸ್ಕಾರ ಮಾಡಪ್ಪ ನಾನು ಬಂದೀನಿ, ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಅವರು ತಿರುಗಿನೇ ನೋಡಲ್ವಂದೆ. ಎಷ್ಟು ದಿನಗಳ ಕಾಯ್ದರೂ ತಿರುಗಿ ನೋಡಿದಾಗ ಕಡೆಗೆ ಅವರು ಶಾಪ ಕೊಟ್ಬಿಡ್ತಾರೆ, ನಿನಗೆ ಬರೀ ಲಿಂಗ ರೂಪದಲ್ಲಿ ಮಾತ್ರ ಪೂಜೆ ಆಗಲಿ, ಮೂರ್ತಿ ರೂಪದಲ್ಲಿ ಪೂಜೆ ಬೇಡ ಅಂತ. ಅದಕ್ಕೆ ಶಿವನಿಗೆ ಸಾಮಾನ್ಯವಾಗಿ ಲಿಂಗ ರೂಪದಲ್ಲಿ ಮಾತ್ರ ಪೂಜೆ. ಆ ನಂತರ ಏನು ಮಾಡಿ ತುಂಬ ಕೋಪ ಬಂದ್ಬಿಡುತ್ತೆ.
ಇನ್ನು ಇವನೊಬ್ಬ ಉಳ್ಕೊಂಡಿದ್ದಾನೆ ವೈಕುಂಠದಲ್ಲಿ ಮಹಾವಿಷ್ಣು, ಅವನ್ನ ಪರೀಕ್ಷೆ ಮಾಡಬೇಕು ಅಂತ ವೈಕುಂಠಕ್ಕೆ ಬರ್ತಾರಂತೆ. ಬರೋವಾಗ ಈ ವಿಷಯ ಶ್ರೀಮನ್ ನಾರಾಯಣರಿಗೆ ಗೊತ್ತಾಗುತ್ತೆ. ಸೊ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಯೋಗ ನಿದ್ದೆಯಲ್ಲಿ ಮಲಗಿಬಿಡ್ತಾರಂತೆ. ಲಕ್ಷ್ಮಿ ಕಾಲುತ್ತಾ ಇರ್ತಾಳಂತೆ. ಶಯನವಾಗಿ ಮಲಗಿದ್ದಾಗ ಈ ಭೃಗುಮಾರ್ತಿ ಬರ್ತಾರೆ ವೈಕುಂಠಕ್ಕೆ. ಅಲ್ಲಿ ಇವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನು, ಪರಬ್ರಹ್ಮ ಅನ್ನೋನು ಮಹಾವಿಷ್ಣು, ಬ್ರಹ್ಮ ಮತ್ತು ಶಿವ 3 ಜನ ಸೃಷ್ಟಿ ಮಾಡಿ, ಒಬ್ಬರು ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನು ಮಾಡಿ ಅಂತ ಹೇಳಿದ್ರೆ ಅವ್ರವ್ರ ಕೆಲಸದಲ್ಲಿ ಅವ್ರ ಮಗ್ನ ಆಗಿಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಯಾರಿಗೂ ಇವರಿಗೆ ಏನು ಬೇಕಾಗೇ ಇಲ್ಲ, ಇಂಥ ಆಡಳಿತಕ್ಕೆ ಸರಿ ಇಲ್ಲ, ಇವ್ರದ್ದೊಂದು ಕೋಪ ಬಂದು ಮಹಾವಿಷ್ಣುದು ಎದೆಗೆ ಒದ್ಬಿಡ್ತಾರಂತೆ. ಇದರಿಂದ ಏನಾಗುತ್ತೆ, ಮಹಾವಿಷ್ಣು ತಟ್ಟಂತೆದ್ದು, ಅಪ್ಪ ಇಡೀ ಬ್ರಹ್ಮಾಂಡ ನನ್ನೆದೆ ಕಲ್ಲಿಗಿಂತನೂ ಗಟ್ಟಿಯಾಗಿದೆ ಅಂತ ನನ್ನ ಎದೆಗೆ ಒದ್ದಬಿಟ್ಟಿದ್ದೀಯ ನೀನು, ನಿನಗೆಷ್ಟು ನೋವಾಗಿದೆ ಅಂತ ಕೂಡಿಸಿ ಅವನ ಕಾಲನ್ನು ಒತ್ತಿ, ಅವನಿಗೆ ಕಾಲಿನಲ್ಲಿ ಕಣ್ಣು ಇರುತ್ತೆ, ಆ ಕಣ್ಣನ್ನು ಕಿತ್ತಾಕ್ದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಅಪ್ಪ ನಾನು ತಪ್ಪು ಮಾಡಿದೆ, ಏನು ಮಾಡಲಿ ಅಂದಾಗ, ಏನಿಲ್ಲ ನೀ ಇನ್ನೊಂದಷ್ಟು ತಪಸ್ ಮಾಡು, ಆವಾಗ ನಿನ್ನ ಅಹಂಕಾರ ಕಡಿಮೆ ಆಗುತ್ತೆ ಅಂದೆ. ನಾ ಎಲ್ಲಿ ಮಾಡಲಿ ಅಂದಾಗ ಈ ಕ್ಷೇತ್ರದಲ್ಲಿ ಮಾಡು ಅಂತಾರೆ. ಈ ಕ್ಷೇತ್ರ ಬಂದು ಮಣಿಕರ್ಣಿಕ ಅಂತ, ಇಲ್ಲಿ ಮುಂದಗಡೆ ಕಾವೇರಿ ನದಿ ಲೋಕಪಾವನಿ 2 ಸಂಗಮ ಆಗುತ್ತೆ. ಅಲ್ಲಿ ಕಾಶಿ ವಿಶ್ವನಾಥ ಸನ್ನಿಧಿ ಇದೆ, ಅಲ್ಲಿ ತಪಸ್ ಮಾಡು ಅಂತ ಹೇಳ್ತಾರೆ. ಅಲ್ಲಿ ಬಂದು ತಪಸ್ ಮಾಡಿದಾನೆ. ಅನಂತರ ಎಷ್ಟೋ ವರ್ಷಗಳನ್ನು ತಪಸ್ ಮಾಡಿದ್ರೆ ಮಹಾವಿಷ್ಣು ಅವರಿಗೆ ಈ ನರಸಿಂಹನ ರೂಪ ಪ್ರತ್ಯಕ್ಷ ಆಗ್ತಾನಂತೆ. ಆವಾಗ ನರಸಿಂಹನಲ್ಲಿ ಸ್ಥಾಪನೆ ಮಾಡ್ತಾರೆ. ನಿನಗೇನು ಬೇಕು ಅಂದಾಗ ಅವ್ರು ಹೇಳ್ತಾರೆ, ನೀನು ಪಶ್ಚಿಮಾಭಿಮುಖವಾಗೇ ಇರಬೇಕು. ಸಾಮಾನ್ಯವಾಗಿ ದೇವಸ್ಥಾನ ಎಲ್ಲ ದೇವರುಗಳು ಪೂರ್ವ ಮತ್ತು ಉತ್ತರಕ್ಕೆ ಇರ್ತಾರೆ, ಆದರೆ ನೀನು ಪಶ್ಚಿಮಾಭಿಮುಖವಾಗೇ ಇರಬೇಕು. ಮತ್ತು ನೀನು ಕೈಯಲ್ಲಿ ಗುಲ್ಗಂಜಿ ಧರಿಸಿ, ನೀನು ಗುಂಜಾ ನರಸಿಂಹ ಅಂತ ಯಾರು ಭಕ್ತರು ಏನು ಕೇಳ್ತಾರೋ ಅವ್ರಿಗೆ ನೀನೊಂದು ಗುಲ್ಗಂಜಿಟ್ಟು ವರವನ್ನು ಜಾಸ್ತಿ ಕೊಡಬೇಕು. ಮತ್ತು ಈ ಕ್ಷೇತ್ರ ತುಂಬ ಪ್ರಸಿದ್ಧಿ ಆಗಬೇಕು. ಮತ್ತು ಇಲ್ಲಿ ಎಲ್ಲ ಬಗೆಯ ದೋಷಗಳು ಪರಿಹಾರ ಆಗುವಂಥ ಒಂದು ಕ್ಷೇತ್ರ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರಂತೆ. ಆದ್ದರಿಂದ ಆಯಿತು ಅಂತೇಳಿ ಶ್ರೀಮನ್ ನಾರಾಯಣ ನರಸಿಂಹ ಇಲ್ಲಿ ಇಲ್ಲಿ ನಿಲ್ಲಿಸ್ತಾರೆ. ಆನಂತರ ಇಲ್ಲಿ ಭೃಗುಮಾರ್ಚಿಗಳು ಶ್ರೀ ಲಕ್ಷ್ಮೀ ನರಸಿಂಹನ ಪಾಂಚರಾತ್ರಾಗಮದಲ್ಲಿ ಸ್ಥಾಪನೆ ಮಾಡಿ, ಆನಂತರ ಮುಂದೆ ಕರಿಗಡದಲ್ಲಿ ತೀನುವಾತನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನ ಮೇಲೆ ಕೋಪ ಮಾಡ್ಕೋತಾರೆ. ಯಾಕೆ ನಾನು ಯಾವಾಗಲೂ ನೆದೆಯಲ್ಲಿ ಇರ್ತೀನಿ, ಯಾವನೋ ಬಂದು ನೀನು ನೆದೆಗೆ ಒದ್ಬಿಟ್ಟಿದ್ದಾನೆ, ನನಗೆ ಅವಮಾನ ಮಾಡಿದ್ರೆ ನೀನು ಅವನಿಗೆ ಶಿಕ್ಷೆ ಕೊಡಲಿಲ್ಲ, ನಿನ್ನಂತ ಗಂಡ ನನಗೆ ಬೇಡ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಕೊಲ್ಲಾಪುರ ಕೊಡೋದ್ರಿಂದ ಇದರಿಂದ ಮಹಾವಿಷ್ಣು ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದಾಗ ಆ ನಂತರ ತಿರುಮಾತ ಕಲ್ಯಾಣ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತೇ ಇದೆ. ಅಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಹಿಂದೆ ಅನೇಕ ಭಕ್ತಾದಿಗಳ ನೆರವಿಂದ ಇದು ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕ ದೇವಸ್ಥಾನ. ಮುಮ್ಮಡಿ ನರಸಿಂಹರಾಜ ಒಡೆಯರವರು ಇಲ್ಲಿ ಹಳೆಯ ಒಂದು ದೇವಸ್ಥಾನ ಕಟ್ತಿದ್ರು. ಅಂದರೆ ಅಗಾಧವಾಗಿ ಇಲ್ಲಿ ಪ್ರವಾಹ ಬರ್ತಾಯಿಂದ ದೇವಸ್ಥಾನ ಆವಾಗವೆಲ್ಲ ನಾಶ ಆಗೋಗ್ತಾ ಇತ್ತು. ನಿರ್ಮಾಣ ಮಾಡಿರೋದು ಹಾಂ ಒಪ್ಪಿದ್ರು, ಪುರಾತನವಾಯಿತು. ಅಂದರೆ ಮಹಾರಾಜರು ಮಹಾರಾಜರ ಕಾಲದಲ್ಲಿ ರೀಕನ್ಸ್ಟ್ರಕ್ಟ್ ಕಟ್ಟಕ್ಕೆ ಹೊಸ್ತಲ್ಲ, ಮತ್ತೆ ಅವರು ಪುನರ್ಜೀರ್ಣೋದ್ಧಾರ ಮಾಡಿದ್ರು. ಗುಡಿ ಹೌದೌದು. ಹಾಂ, ಆದ್ರಂತ ಏನು ಈ ಪ್ರವಾಹ ಬಂದು ಎಲ್ಲ ದೇವಸ್ಥಾನ ಕೊಚ್ಕೊಂಡು ಹೊರಟೋಗ್ತಾ ಇತ್ತಲ್ವಾ, ಇದರಿಂದಾಗಿ ಮತ್ತೆ ಮುಮ್ಮಡಿ ಕೃಷ್ಣವರು ಕನ್ಸ್ಟ್ರಕ್ಟ್ ಮಾಡಿದ್ರು. ಆ ನಂತರ ಒಂದು 20-25 ವರ್ಷದಿಂದ ನಮ್ಮ ಟ್ರಸ್ಟ್ನವರು ಈ ದೇವಸ್ಥಾನವೆಲ್ಲ ಮಾಡಿದ್ದಾರೆ. ಮತ್ತು ರಾಜಗೋಪುರ ಎಲ್ಲ ಇದೆ. ಇದು ಪಾಂಚರಾತ್ರಾಗಮ ತಿಮ್ಮತಾಯ ಮತ್ತು ಇವರು ಜಯ ವಿಜಯರ ದ್ವಾರಪಾಲಕರು. ಮತ್ತು ವಿವಿಧ ಶಂಕು ಚಕ್ರಗಳಿದೆ. ನೋಡೋಣ, ನೀವು ಹೇಳಿ, ನೀವು ರೆಕಾರ್ಡ್ ಆಯ್ತೀರಿ, ಏನಿಲ್ಲ, ಕಟ್ ಮಾಡ್ಕೊತೀನಿ ನಾನು, ಎಲ್ಲಿ ಬೇಕು. ಆನಂತರ ಈ ದೇವಸ್ಥಾನಗಳು ಭಕ್ತರ ಮತ್ತು ಅಂತರಂಗ ಭಕ್ತರ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ಈ ದೇವಸ್ಥಾನ ಬಂದಿದೆ. ಇಲ್ಲಿ ಒಂದು ಅತಿ ಸುಂದರವಾದಂಥ ಪರಿಸರ ಇದೆ. ಮತ್ತು ಇಲ್ಲಿ ಸುಂದರವಾದ ಪರಿಸರದಲ್ಲಿ ಗಿಡ ಮರಗಳು ಬಳ್ಳಿ ಎಲ್ಲ ಇದೆ. ಇಲ್ಲಿ ಪ್ರತಿದಿನ ನಾನಾ ವಿಧವಾದಂಥ ಹೋಮ ಯಜ್ಞ ಯಾಗ ಇಂಥವುಗಳು ನಡೀತಾ ಇರುತ್ತೆ. ವಾರಕ್ಕೆ ಕಲ್ಯಾಣೋತ್ಸವಗಳು ದೇವರು ನಡೀತಾ ಇರುತ್ತೆ. ಕಾರಣ ಏನು ಅಂದರೆ ಇದು ಅತಿ ಪವಿತ್ರವಾದಂಥ ಮತ್ತು ಪುರಾತನವಾದಂಥ ಮತ್ತು ಶಕ್ತಿಯುತವಾದಂಥ ಕ್ಷೇತ್ರ. ಇಲ್ಲಿ ದೇವರದಿಗೆ ಗರುಡ ದೇವರಿದ್ದಾರೆ. ಬನ್ನಿ ಇಲ್ಲಿ ಅರುಣ್. ಆನಂತರ ಈ ದೇವಸ್ಥಾನದ ಪ್ರಾಕಾರದಲ್ಲಿ ವಿಶೇಷವಾಗಿ ಧನುರ್ಧಾರಿಯಾದಂಥ ರಾಮಚಂದ್ರ ಇದ್ದಾರೆ. ಕಾರಣ ಎಲ್ಲ ಸಾಮರ್ಥ್ಯವಾಗಿ ರಾಮಚಂದ್ರ ಎಲ್ಲೂ ಒಂಟಿಯಾಗಿರಲ್ಲ, ಇಲ್ಲಿ ಮಾತ್ರ ಇದ್ದಾರಂತೆ. ಕಾರಣ ಏನು, ಪರಬ್ರಹ್ಮ ಒಬ್ಬರೇ ಇದ್ದಾರೆ ಅನ್ನೋ ಒಂದು ಇಂಡೆಕ್ಸ್ ಇದು ಗುರುತಾಗಿ ಇದು ಒಬ್ಬರೇ ಇದ್ದಾರೆ. ಮತ್ತು ಇದರಿಂದ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಅಂತ ಹೇಳ್ಕೊಳ್ಳೋಕ್ಕೆ ಇದು ಒಂದು ಗುರುತಾಗಿದೆ.
ಮೂಲೆಯಲ್ಲಿ ಕೊಳ ಇದೆ, ಈಶಾನ್ಯ ಭಾಗದಲ್ಲಿ ಕೊಳ ಇದೆ. ಅಲ್ಲಿ ಬಂದು ಕಾಳಿಂಗ ಮರ್ದನ ಕೃಷ್ಣ ಇದೆ. ಅದು ಕಲ್ಯಾಣಿನ ಇಲ್ಲ ಹೋಗ್ತೀಯಾ? ಅಲ್ಲ, ಪ್ರತಿ ದೇವಸ್ಥಾನಕ್ಕೂ ಕಲ್ಯಾಣ ಇದೆ. ಕಾವೇರಿ ತಾಯಿನ ಉಗ್ರಂ ವೀರಂ ಮಹಾವಿಷ್ಣುಜ್ವಾಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರೋರ್ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಸತ್ಯಜ್ಞಾನಸುಖಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯತ್ವಿತಂ ಯೋಗಾರೂಢಮತಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಯಕ್ಷಂ ಚಕ್ರಪಿನಾಕತಾಭಯವರಾನ್ ಬಿಭ್ರಾಣಮರ್ಕಚ್ಚವೀಂ ಛತ್ರೀಭೂತಪಣೀಂದ್ರಮಿಂದುಧವಳಂ ಲಕ್ಷ್ಮೀನೃಸಿಂಹಂ ಭಜೆ. ಲಕ್ಷ್ಮೀಚಾರುಕುಚಧ್ವದ್ವಂ ಕುಂಕುಮಾಂಕಿತವಕ್ಷತೆ ಉಪಾತ್ಮಹೇ ನೃಸಿಂಹಾಖ್ಯಂ ಬ್ರಹ್ಮ ವೇದಾಂತಗೋಚರಂ ಭಯೋಲ್ಲಾಸಿತ ಸಂಸಾರಛೇದಹೇತುಂ ಜಗದ್ಗುರುವೇ ನಮಃ. ವಜ್ಜನಕಾಯಾತ ವಿದ್ಮಹೇ ತೀಕ್ಷ್ಣದಂತಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಆನಂತರ ಈ ಕ್ಷೇತ್ರ ಅತಿ ಪುರಾತನವಾದ್ದು ಮತ್ತು ಇದರಲ್ಲಿ ಅನೇಕ ಯಂತ್ರಗಳು, ಅನೇಕ ತಂತ್ರಗಳು ಮತ್ತು ಅನೇಕವಾದಂಥ ಪೌರಾಣಿಕ ಕಾಲಕ್ಕೆ ಸಂಬಂಧಪಟ್ಟಂಥ ಅನೇಕ ಗುರುತುಗಳು ಈ ದೇವಸ್ಥಾನದ ಕಂಬಗಳಲ್ಲಿದೆ. ಅಂದರೆ ಇದು ಅತಿ ಪುರಾತನವಾದಂತ ಹೇಳೋದಕ್ಕೆ ಇದೊಂದು ಸಾಧನ. ಈ ಕ್ಷೇತ್ರದಿಂದ ನಾಗಬಂಧ, ಪ್ರಾಣಬಂಧ, ಇತರೆ ಅಷ್ಟಬಂಧಗಳಿಂದ ಚಿಹ್ನೆಗಳು ಈ ಕಂಬಗದ ಮೇಲೆಲ್ಲ ಇದೆ. ಬನ್ನಿ. ಇದು ಒಂದು ಅಂಬೆಗಾಲು ಕೃಷ್ಣ. ಇದೇನು ಸಾಮಾನ್ಯವಾಗಿ ಮಕ್ಕಳಾಗದೇ ಇರೋದಕ್ಕೆ ಇವರನ್ನು ಪೂಜೆ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಇದು ಅಂಬೆಗಾಲು ಕೃಷ್ಣ. ಅಲ್ಲಿಂದ ಬಂದಾಗ ಇದು ಸರ್ಪಬಂಧ, ಅಂದರೆ ಸರ್ಪಗಳು ಯಾವ ರೀತಿ ತುತ್ಕೊಂಡಿರುತ್ತೆ ಅನ್ನೋದನ್ನು ತೋರಿಸ್ತಾರೆ ಅಂತ. ಇಲ್ಲಿ ಇದು ಹಂಸಬಂಧ, ಅಂದರೆ ಯುದ್ಧಗಳಲ್ಲಿ ಇದನ್ನು ಬಳಸ್ತಾರಂತೆ. ಹಂಸಬಂಧ ಅಂತ ಯಾವ ರೀತಿ ಹಂಸ ಆ ರೀತಿ. ಇದು ಬಂದ ಮೇಲೆ ನೋಡಿ, ಇಲ್ಲಿ ಬಂದು ಇದರಲ್ಲಿ ಮಹಾ ಆಂಜನೇಯ ಸ್ವಾಮಿಯವರು ರಾಮಾಯಣ ಕಾಲದಲ್ಲಿ ರಾವಣನ ಆಶ್ರಮದಲ್ಲಿ ತಮ್ಮ ಬಾಲದಿಂದನೇ ಕೋಟೆ ಕಟ್ಟಿಕೊಂಡು ತಮ್ಮ ಬಾಲಿನಲ್ಲಿ ಸಿಂಹಾಸನ ಮಾಡಿ ರಾವಣಿಗೆ ಸಮಾನ ಕೂತ್ಕೊಂಡ್ರಂತೆ. ಅಂಥ ಒಂದು ಚಿತ್ರ ಇದು. ಇದು ಪದ್ಮಬಂಧ ಅಥವಾ ಚಕ್ರವ್ಯೂಹ ಅಂತ. ಇದು ಬಂದು ಗಂಡಬೇರುಂಡ ವ್ಯೂಹ ಅಂತ ನೋಡಿ. ಗಂಡಬೇರುಂಡ ಇದೆ, ಆನೆಗಳಿದೆ, ಗೊತ್ತಾಗಲ್ಲ ಕರೆಕ್ಟಾಗಿ ಎಷ್ಟು. ಇದು ಮಿಥುನ ಶಿಲ್ಪ, ಎಲ್ಲ ದೇವಸ್ಥಾನಗಳಿರ್ತಕ್ಕಂಥ ಮಿಥುನ ಶಿಲ್ಪ. ನೋಡು, ಇದು ಯಂತ್ರೋದ್ಧಾರಕ ಬಂಧ ಅಂತ. ಅಂದರೆ ಈ ಯಂತ್ರೋದ್ಧಾರಕದಲ್ಲಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರೆ ಅತಿಯಾರಂತ ಇರ್ತಂತೆ. ದೇವ್ರು ನೋಡ್ಕೋಬೇಡ್ರ. ಬನ್ನಿ ಅಮ್ಮ ಒಳಗಡೆ. ಇದು ಬಂದು ಮಣಿಕರ್ಣಿಕ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಸೊ 4.5 ಅಡಿ ಎತ್ತರದ ಅತಿ ಸುಂದರವಾದಂಥ ಶಿಲ್ಪ. ಈ ಬಲಗೈ ಅಭ್ಯರ್ಥದಲ್ಲಿ ಇಲ್ಲಿ ಗುಲಗಂಜ ಇದೆ. ಇದನ್ನು ಗುಂಜಾ ನರಸಿಂಹ ಅಂತ ಕರೀತಾರೆ. ಅಂದರೆ ನೀವೇನನ್ನು ಕೇಳಿದ್ರು ಒಂದು ಗುಲಗಂಜಷ್ಟು ಜಾಸ್ತಿ ಕೊಡುವಂಥ ಒಂದು ಶಕ್ತಿಯುತವಾದಂಥ ಕ್ಷೇತ್ರ. ಗುಂಜಾ ನರಸಿಂಹ ಅಂದರೆ ಏನು ಅಂದರೆ ನವನಾರಸಿಂಹರಲ್ಲಿ ಆರನೆಯ ಒಂದು ಆಕದ ಗುಂಜಾ ನರಸಿಂಹ ಅಂತ. ಇವರು ಪಶ್ಚಿಮಾಭಿಮುಖವಾಗಿ ದೇವರಿದೆ. ಕಾರಣ ಏನಂದರೆ ಎಲ್ಲ ಭಕ್ತರು ಪೂರ್ವಾಭಿಮುಖವಾಗಿ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆ ಬೇಗ ಫಲಿಸುತ್ತೆ ಅಂಥೇಳಿ ಪಶ್ಚಿಮಾಭಿಮುಖವಾಗಿರ್ಬೇಕಂತ. ಅದಕ್ಕೋಸ್ಕರ ಮಹಾದೇವರು ಪಶ್ಚಿಮಾಭಿಮುಖವಾಗಿ ಇದ್ದಾರೆ. ಇದು ಲಕ್ಷ್ಮೀ ಸಹಿತವಾಗಿದ್ದಾರೆ
ಮತ್ತು ಇವೆಲ್ಲ ಆ ಪರಿವಾರ ದೇವತೆಗಳು ಇಲ್ಲಿ ತುಂಬಿದೆ. ವಿಗ್ರಹದಲ್ಲಿ ವಿಶೇಷತೆಗಳು ಅಷ್ಟೇನಾ? ವಿಗ್ರಹದ ವಿಶೇಷ ಏನು ಅಂದರೆ, ಈ ಸಾಮಾನ್ಯವಾಗಿ ಶಂಖ ಚಕ್ರ ಗದಾಧಾರಿಯಾಗಿರ್ತಾರಂತೆ. ಇಲ್ಲಿ ಪದ್ಮಾಸನದಲ್ಲಿ ಸ್ವಾಮಿ ಇರ್ತಾರೆ. ಪಕ್ಕದಲ್ಲಿ ತೊಡೆ ಮೇಲೆ ಮಹಾಲಕ್ಷ್ಮಿಯನ್ನು ಕೂಡಿಸ್ಕೊಂಡಿರ್ತದೆ. ಇದು ಯಾವಾಗ ಅಂದರೆ, ಪ್ರಹ್ಲಾದನ ಹಿರಣ್ಯಕಶ್ಯಪನ ಸಂಹಾರ ಆದಾಗ ಆ ಎಲ್ಲ ದೇವತೆಗಳು ಆ ನರಸಿಂಹಸ್ವಾಮಿ ನೋಡೋಕೆ ಬರ್ತಾರಂತೆ. ನೋಡೋಕೆ ಬಂದಾಗ ಏನಾಗುತ್ತೆ, ಅವರಲ್ಲಿ ತುಂಬ ರೌದ್ರಾವತಾರ ತುಂಬ ಇರುತ್ತೆ. ಅವ್ರನ್ನ ಯಾರೂ ಸಮಾಧಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಇದ್ದಾಗ ಪ್ರಹ್ಲಾದ ಮತ್ತು ಲಕ್ಷ್ಮೀ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಅವರು ಸ್ವಲ್ಪ ಸಮಾಧಾನವಾಗಿ ಲಕ್ಷ್ಮಿಯನ್ನು ತೊಡೆ ಮೇಲೆ ಕೊಡಿಸ್ಕೊಂಡು ಎಲ್ಲರಿಗೂ ದರ್ಶನ ಕೊಡ್ತಾರಂತೆ. ಆವಾಗ ಹೇಳ್ತಾರೆ, ನೋಡಿ ಎಲ್ಲ ದೇವತೆಗಳು ಇಲ್ಲಿ ಸೇರಿದ್ದೀರಿ, ನೀವೆಲ್ಲ ಕೊಡೋ ವರಕ್ಕಿಂತ ಒಂದು ಗುಲಗಂಜಷ್ಟು ಜಾಸ್ತಿ ನಾನು ವರವನ್ನು ಕೊಡ್ತೀನಿ ಅಂತ ಅದನ್ನ ಗುಂಜಾ ನರಸಿಂಹ ಅಂತ. ಇದು ರೀತಿಯ ಶಾಂತ ರೀತಿಯಾದಂಥ ನರಸಿಂಹ. ಬೇರೆ ಕಡೆ ರೌದ್ರವಾಗಿರುತ್ತೆ ಮತ್ತು ಉಗ್ರವಾಗಿ ಸಿಂಹನ ಮುಖದಲ್ಲಿರುತ್ತೆ. ಇಲ್ಲಿ ಮಾತ್ರ ಒಂದು ಶಾಂತವಾಗಿ ಎಲ್ಲರಿಗೂ ಆನಂದ ಕೊಡುವಂಥ, ಸಂತೋಷ ಕೊಡುವಂಥ ಒಂದು ಸ್ವಾಮಿ ಇದೆ. ಈ ಕ್ಷೇತ್ರಕ್ಕೆ ಸುಮಾರು ಮನೆಯ ದೇವರು ಅಂತೇಳಿ ಭಕ್ತಾದಿಗಳಿರ್ತಾರೆ. ತುಂಬ ದೂರದಲ್ಲಿ ಇದಾರಲ್ಲ, ಅವರೆಲ್ಲ ಯಾವಾಗಲೂ ಬಂದು ವರ್ಷಕ್ಕೊಂದ್ಸಲ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಇವತ್ತಿಗೂ ವಂಶ ಬೆಳೆದು ಪ್ರತಿಯೊಬ್ಬರು ತುಂಬ ಸಂತೋಷವಾಗಿ ಆನಂದವಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಅವ್ರ ಇಷ್ಟಾರ್ಥವಿರುತ್ತೆ. ಮತ್ತು ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುತ್ತೆ, ಮತ್ತು ಮದುವೆ ಆಗಿಲ್ಲ, ಅನೇಕ ಸಮಸ್ಯೆಗಳಿದ್ದವರಿಗೆ ಈ ಸ್ವಾಮಿಯ ಕೃಪೆಯಿಂದ ಅವರಿಗೆ ಪರಿಹಾರ ಆಗತ್ತೆ. ಇದು ತಗೋದು ಗೊತ್ತಿರೋದು ಇವರು ಗೋದಾದೇವಿಯವರು ಅಂದರೆ ಧನುರ್ಮಾಸ ಪೂಜೆ ಮಾಡೋದಕ್ಕೆ 30 ದಿನಗಳು ಪಾಚುರಗಳನ್ನು ಹೇಳಿದಂಥ ಶ್ರೀಮನ್ ಮಹಾವಿಷ್ಣುವಿನ ಪರಮ ಭಕ್ತರು. ಇವರನ್ನು ಶ್ರೀಮನ್ನಾರಾಯಣ ಶ್ರೀರಂಗನಾಥಲ್ಲಿ ಮದುವೆ ಆಗ್ತಾರೆ. ಗೋದಾದೇವಿ ಆಂಡಾಳ್ ಅಂತಾರೆ. ನಮ್ಮ ತಂದೆ ಗೋದಾದೇವಿಯವರು. ಅವರೇ ಆಂಡಾಳ್ ಅಂತೆ, ಗೋದಾದೇವಿ ಅಂತ. ತಮಿಳ್ನಾಡಲ್ಲಿ ಜಾಸ್ತಿ ಅಲ್ವಾ? ತಮಿಳ್ನಾಡು ಜಾಸ್ತಿ ಅಲ್ಲಿ ಪೂಜೆ ಮಾಡ್ತಾರೆ. ತಮಿಳ್ನಾಡು ವಿಲ್ಲಿಪುತ್ತೂರ್ ಅಂತಿದೆ. ಕೇಳಿದ್ದೀನಿ. ಬೇಕಾ ದೊಡ್ಡ ಕಡೆ ಅಲ್ಲ ಅದು ಸಾಕು ಅಲ್ಲ, ಕೇಳಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಅಯ್ಯಂಗಾರ ದೇವಸ್ಥಾನದಲ್ಲಿ ಪಾಂಚರಾಜ ದೇವತೆಗಳು ಇರ್ತಾರೆ. ಇದನ್ನ ಮಾಮೂಲಿ ಗೋದಾದೇವಿ ಅಥವಾ ಆಂಡಾಳ್ ಅಂತ ಕರೀತಾರೆ. ಇವರು ನಮ್ಮಂಗೆ ಮನುಷ್ಯರಾಗಿದ್ದಾರ ಸ್ವಾಮಿ? ನಮ್ಮಂಗೆ ಮನುಷ್ಯರಾಗಿದ್ದು, ಆಮೇಲೆ ಸ್ವಾಮಿ ಮದುವೆ ಆದ್ಮೇಲೆ ಅವರು ಆಂಡಾಳಮ್ಮ. ಹೌದೌದು. ಇದು ಬಂದು ನಮ್ಮ ಗುರುಗಳು. ಇವರು ನಮ್ಮಾಳ್ವಾರವರು ಮತ್ತು ಅವರು ರಾಮಾನುಜಾಚಾರ್ಯರು, ಇವರು ನಮ್ಮ ಗುರುಗಳಂತೆ. ಅಂದರೆ ಸಾಮಾನ್ಯಗೆ ಎಲ್ಲ ಇರ್ತಂತೆ ಗುರುಗಳು ಎಲ್ಲ ಕಡೆ ಇದ್ದಾರೆ. ಪಾಂಚರಾಜ ಸಂಪ್ರದಾಯ ಎಲ್ಲಿದೆಯೋ ಅಲ್ಲೆಲ್ಲ ಈ ಗುರುಗಳು ಇರ್ತಾರೆ. ಒಟ್ಟಿನ ಸ್ಥಾಪನೆಗೂ ಇವ್ರಿಗೂ ಸಂಬಂಧ ಏನಿಲ್ಲ. ಸ್ಥಾಪನೆಗೂ ಇವ್ರಿಗೂ ಸಂಬಂಧ ಏನಿಲ್ಲ. ಅಲ್ಲ, ಇವರು ಸ್ಥಾಪನೆಗೂ ಇವ್ರಿಗೂ ಸಂಬಂಧ ಇಲ್ಲ. ಇದಕ್ಕೂ ಇವ್ರು ಬರೋಕ್ಕೂ ಮೊದಲೇ ಸ್ಥಾಪನೆ ಆಗಿರುತ್ತೆ. ಬಟ್ ಇವ್ರೇನಂದ್ರೆ ಎಲ್ಲ ಒಂದು ಸಂಪ್ರದಾಯವನ್ನ ಮಾಡಿದ್ರು. ಪಾಂಚರಾಜ ಸಂಪ್ರದಾಯ ಅಂತ ಮಾಡಿದ್ರಲ್ಲ, ಶಕ್ತಿ ಸ್ಥಾಪನೆ ಮಾಡೋದು ಭೃಗು ಮಹರ್ಷಿಗಳು. ಅದಾದ್ಮೇಲೆ ಈ ದೇವಸ್ಥಾನ ಅವರು ಅತೀ ಪುರಾತನವಾದವರು. ಅಲ್ಲ, ಅದಾದ್ಮೇಲೆ ಇವ್ರ ಕೆಲ್ಸನೇ ಅದಲ್ವಾ? ಅಲ್ಲ, ಅಂದ್ರೆ ದೇವಸ್ಥಾನದ ಭಕ್ತಿರ್ತಾರೆ ಅಷ್ಟೇ. ಇವ್ರೇನು ಸ್ಥಾಪನೆ ಮಾಡಿಲ್ಲ. ಅಂದ್ರೆ ಇವ್ರು ಸ್ಥಾಪನೆ ಮಾಡೋದಂದ್ರೆ ಮೇಲ್ಕೋಟೆ ಚೆಲ ಮಾತ್ರ. ಆದ್ರೂ ಇವರು ಇನ್ನೊಬ್ರು ಆಗಿನ ಕಾಲದಲ್ಲಿ ಹಿಂದೂ ಧರ್ಮ ಉಳಿಸೋಕೆ ತುಂಬಾ ಧನ್ಯವಾದ. ಇಷ್ಟೊತ್ತರೆಗೂ ನನಗೆ ಮಾಹಿತಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಏನೋ ಪೂಜೆ ಗೀಜೆ ಬಗ್ಗೆ ಮತ್ತೆ ಏನಾರು ಹೇಳ್ಬೋದಾ? ಈ ದೇವಸ್ಥಾನದ ಬಗ್ಗೆ, ಪೂಜೆಗಳ ಬಗ್ಗೆ ನೀವು ಮಾಡಿಸ್ತಿದ್ದೀರಲ್ಲ, ಅದ್ರ ಬಗ್ಗೆ ವಿಶೇಷವಾಗಿ ಏನು, ಈ ದೇವಸ್ಥಾನದ ಸಾಮಾನ್ಯಗೆ ಈ ರಾಹುಕೇತುಗಳ ಶಾಂತಿ ಮತ್ತು ಕುಜದೋಷ ಮತ್ತು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ,
ಇಂಥದ್ದು. ಮತ್ತು ಮೇಯ್ನಾಗಿ ಸುದರ್ಶನ ಹೋಮ ನಡೀತಾ ಇರುತ್ತೆ. ಅತಿಯಾಗಿ ಕಲ್ಯಾಣೋತ್ಸವಗಳು ನಡೀತಾ ಇರುತ್ತೆ. ಅತಿ ಮುಂದುವರೆದಂಥ ಪ್ರತಿ ಸಾಮಾನ್ಯಗೆ ಅಭಿಷೇಕಗಳು ಮತ್ತು ವಿಶೇಷ ಪೂಜೆಗಳು, ಸುದರ್ಶನ ಹೋಮ ಇಂಥವು ಯಾವಾಗಲೂ ನಡೀತಾ ಇರ್ತವೆ ಇಲ್ಲಿ. ಸಾಮಾನ್ಯವಾಗಿ ವರ್ಷಕ್ಕೆ 2 ಸಲ ವಿಶೇಷ ಪೂಜೆ ಇದೆ. ಸೌರಮಾನ ನರಸಿಂಹ ಜಯಂತಿ ಮತ್ತು ಚಾಂದ್ರಮಾನ ನರಸಿಂಹ ಜಯಂತಿಯಲ್ಲಿ ವಿಶೇಷವಾಗಿ ಇಲ್ಲಿ ಜನ ಎಲ್ಲ ಸೇರಿ ದೊಡ್ಡದಾಗಿ ಅಭಿಷೇಕ, ಪೂಜೆ, ಅನ್ನ ಸಂತರ್ಪಣೆ ಇಂಥದ್ದು ನಡೀತಾ ಇರ್ತದೆ. ಧನ್ಯವಾದಗಳು. ನೋಡಿ ಏನು ತಪ್ಪು ಅಂತ ಸರ್ ಮತ್ತೆ ನೋಡು.